Hello dear students, welcome back to Biology Bridge Course program, and in this video I am continuing the next part of animal tissues. So in the previous video I explained about muscular tissues and how they control different functions of the body. The very specific muscular tissue is cardiac muscle, which is found only in the heart and it is involuntary in function. So the next part of animal tissue, it is the study of nerve tissue or nervous tissue. Both of them are same. So in this video I am going to explain about nerve tissue. The nerve tissue is composed of two types of cells, neurons and glial cells. It is the most complicated system of human body. Whatever the information is known, it is less than 25%. The very complicated and highly controlling, more advanced system of the human body is the nerve tissue and nerve tissue system. In nerve tissue, ಎರಡು ಥರದ ಸೆಲ್ಗಳಿಂದ ತಯಾರಾಗಿರ್ತದ. ಒಂದನ್ನು ನ್ಯೂರಾನ್ ಅಂತ ಕರೀತಾರೆ, ಇನ್ನೊಂದನ್ನು ಗ್ಲಿಯಲ್ ಸೆಲ್ಸ್ ಅಂತ ಕರೀತಾರೆ. ದ ನ್ಯೂರಾನ್ಸ್ ಆರ್ ಪ್ರೈಮರಿ ಟೈಪ್ ಆಫ್ ಸೆಲ್ ದಟ್ ಫಾರ್ಮ್ಸ್ ದ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮನ್ನು ರೀಪ್ರೆಸೆಂಟ್ ಮಾಡೋ ಅಂಥ ಪ್ರೈಮರಿ ಟೈಪ್ ಆಫ್ ದ ಸೆಲ್ ಯಾವುದದ, ಇಟ್ ಈಸ್ ನ್ಯೂರಾನ್. The neuron is nothing but nerve cell. ನರ್ವ್ ಸೆಲ್ಲಿಗೆನೆ ನ್ಯೂರಾನ್ ಅಂತ ಕರೀತಾರೆ. ಈ ನರವ್ಯೂಹ ಅಂತ ಏನು ಕರಿತೀರಿ ಅದಕ್ಕೆ ಇಂಗ್ಲೀಷ್ನಾಗ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಆ್ಯಂಡ್ ನ್ಯೂರಾನ್ ರೀಪ್ರೆಸೆಂಟ್ಸ್ ದ ಸಿಂಗಲ್ ನರ್ವ್ ಸೆಲ್. ದೆನ್ ಕ್ವಶನ್ ಈಸ್, ನ್ಯೂರಾನ್ಸ್ದು ಫಂಕ್ಷನ್ ಏನು, ಗ್ಲಿಯಲ್ ಸೆಲ್ಸ್ದು ಫಂಕ್ಷನ್ ಏನು? ನ್ಯೂರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ transmission of the impulses from body parts to the brain and from the brain to all the body parts. ಎಲ್ಲ ದೇಹದ ಭಾಗಗಳಿಂದ ಇಂಪಲ್ಸಸ್ ಅಂದರೆ ಮೆಸೇಜ್ಗಳನ್ನು ಬ್ರೇನಿಗೆ ಮುಟ್ಸೋ ಅಂಥ ಕೆಲಸ, ಪ್ಲಸ್ ಬ್ರೇನ್ ಕೊಡೋ ಮೆಸೇಜನ್ನು ಹೊಳ್ಳಿ ಬಾಡಿ ಪಾರ್ಟ್ಗಳಿಗೆ ಮುಟ್ಸೋ ಅಂಥ ಕೆಲಸ. ಬೋತ್ ಆಫ್ ದೆಮ್ ಆರ್ ಕ್ಯಾರಿಡ್ ಔಟ್ ಬೈ ದ neurons, that is nerve cells. Then question is, what is the function of glial cells? See, the glial cells are involved in supporting and protecting function. ಅಂದರೆ ನರ್ವ್ ಇಂಪಲ್ಸ್ಗಳನ್ನು ಈ ಗ್ಲಿಯಲ್ ಸೆಲ್ಸ್ ತೊಗೊಂಡು ಹೋಗೋದಿಲ್ಲ. ಟ್ರಾನ್ಸ್ಮಿಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ವೈಲ್ ನ್ಯೂರೋಗ್ಲಿಯಾನು ಅನ್ಬೋದು, ಬರೀ ಗ್ಲಿಯಲ್ ಸೆಲ್ಲು ಅನ್ಬೋದು. ಬೋತ್ ಆಫ್ ದೆಮ್ ಆರ್ ಸೇಮ್. ಈ ಗ್ಲಿಯಲ್ ಸೆಲ್ಸು ಯಾವುದೇ ಇಂಪಲ್ಸನ್ನು ಟ್ರಾನ್ಸ್ಮಿಟ್ ಮಾಡಂಗಿಲ್ಲ. ಮತ್ತು ವಾಟ್ ಈಸ್ ದೇರ್ ಫಂಕ್ಷನ್? ದೇ ಆರ್ ಇನ್ವಾಲ್ವ್ಡ್ ಇನ್ ಸಪೋರ್ಟಿಂಗ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ನ್ಯೂರಾನ್ಸ್. ದ ನ್ಯೂರಾನಿಗೆ, ನರ್ವ್ ಸೆಲ್ಗಳಿಗೆ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ನ ಯಾವುದು ಪ್ರೊವೈಡ್ ಮಾಡ್ತದೆ? ಈ ಗ್ಲಿಯಲ್ ಸೆಲ್ಸು ಪ್ರೊವೈಡ್ ಮಾಡ್ತವೆ. ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ಪ್ರೆಸೆಂಟ್ ಇನ್ ದ ನರ್ವಸ್ ಟಿಶ್ಯೂ ಸಿಸ್ಟಮ್. There are three types of nerves in the human body. ಅಥವಾ ಒಂದು ಆ್ಯನಿಮಲ್ ಬಾಡಿನ ತಗೊಂಡ್ರೆ ಇಲ್ಲಿ ಮೂರು ಥರದ್ದು ನರ್ವ್ಗಳು ಬಾಡಿ ಒಳಗೆ ಪ್ರೆಸೆಂಟ್ ಇರ್ತಾವೆ. ಅಟನಾಮಿಕ್ ನರ್ವ್ಸ್, ಮೋಟಾರ್ ನರ್ವ್ಸ್, ಸೆನ್ಸರಿ ನರ್ವ್ಸ್. ಫಸ್ಟ್ ಲೆಟ್ ಅಸ್ ಗೋ ಫಾರ್ ಮೋಟಾರ್ ನರ್ವ್ಸ್ ಆ್ಯಂಡ್ ಸೆನ್ಸರಿ ನರ್ವ್ಸ್. ಆಮೇಲೆ ಅಟನಾಮಿಕ್ ನರ್ವ್ಸ್ ಬಗ್ಗೆ ನೋಡೋಣ. ಮೋಟಾರ್ ನರ್ವ್ಸ್, ನಾನು ಆಗಲೇ ಒಂದು ಸೆಂಟೆನ್ಸ್ ಹೇಳಿದೆ. ನರ್ವ್ದ ಕೆಲಸ ಏನು? ವಾಟ್ ಇಸ್ ದ ಫಂಕ್ಷನ್ ಆಫ್ ನ್ಯೂರಾನ್? ಸಮ್ ಆಫ್ ದೆಮ್ ಆರ್ ಬ್ರಿಂಗಿಂಗ್ ದ ಮೆಸೇಜಸ್ ಫ್ರಾಮ್ ಬಾಡಿ ಪಾರ್ಟ್ಸ್ ಟು ಬ್ರೈನ್. ದೇ ಸೆಂಡ್ ದ ಮೆಸೇಜ್ ಟು ಬ್ರೈನ್ ಆ್ಯಂಡ್ ಬ್ರೈನ್ ಕೊಡೋ ಅಂಥ ಮೆಸೇಜನ್ನು ಹೊಳ್ಳಿ ಬಾಡಿ ಪಾರ್ಟ್ಸಿಗೆ ತೊಗೊಂಡು ಬರ್ತಾವೆ. ದ ನರ್ವ್ಸ್ ವಿಚ್ ಆರ್ ಕ್ಯಾರಿಯಿಂಗ್ ಎನಿ ಟೈಪ್ ಆಫ್ ದ ಇನ್ಫಾರ್ಮೇಷನ್ ಫ್ರಾಮ್ ದ ಬಾಡಿ ಪಾರ್ಟ್ಸ್ ಟು ದ ಬ್ರೈನ್. ದೇಹದ ಭಾಗಗಳಿಂದ ಅಲ್ಲಿ ನಡೆಯುವಂಥ ಯಾವುದೇ ಒಂದು ಆ್ಯಕ್ಟಿವಿಟಿ ಮೆಸೇಜನ್ನು ಯಾವುದು ಬ್ರೈನಿಗೆ ತೊಗೊಂಡು ಹೋಗ್ತದೆ ಅದು
ಮೋಟಾರ್ ನರ್ವ್ ಅಂತ ಕರೆಸ್ಕೋತದೆ. ಅಗೇನ್ ಐ ವುಡ್ ಲೈಕ್ ಟು ಟೇಕ್ ದ ಸೇಮ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್, ಕೈ ಮೇಲೆ ಒಂದು ಸೊಳ್ಳೆ ಕಚ್ಚಿತು ಅಂತ ತಿಳ್ಕೊರಿ. ಪಟ್ಟಂತ ನಮ್ಮ ಇನ್ನೊಂದು ಕೈ ಆ ಸೊಳ್ಳೆ ಹೊಡಿಲಿಕ್ಕೆ ಹೋಗ್ತದೆ, ಅಥವಾ ಆ ಜಾಗದೊಳಗೆ ಇರಿಟೇಷನ್ ಆದಾಗ ಅಲ್ಲಿ ನಾವು ಅದನ್ನು ರಬ್ ಮಾಡ್ಕೋತೀವಿ, ಅಂದರೆ ತುರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟು ಇಮಿಡಿಯೇಟ್ ಆಗಿ ಹೌ ದ ಬಾಡಿ ಪಾರ್ಟ್ಸ್ ಆರ್ ಕೋಆರ್ಡಿನೇಟಿಂಗ್, ಹೆಂಗೆ ವರ್ಕ್ ಮಾಡ್ತಾವ, ಇಟ್ ಈಸ್ ಬಿಕಾಸ್ ಆಫ್ ಮೋಟಾರ್ ನರ್ವ್ಸ್ ಆ್ಯಂಡ್ ಸೆನ್ಸರಿ ನರ್ವ್ಸ್. ಯಾವುದೇ ಬಾಡಿ ಪಾರ್ಟು ಅಥವಾ ಯಾವುದೇ ಮಸಲ್ ಒಳಗೆ ಏನೇ ಒಂದು ಚೇಂಜ್ ಆದಾಗ ಅಲ್ಲಿ ಇರೋವಂಥ ಮೆಸೇಜನ್ನು ನರ್ವು ಏನು ಮಾಡ್ತಾವ, ಬ್ರೈನಿಗೆ ತೊಗೊಂಡು ಹೋಗ್ತಾವ. ಫ್ರಾಮ್ ದ ಬಾಡಿ ಪಾರ್ಟ್ಸ್, ದ ನರ್ವ್ಸ್ ವಿಚ್ ಆರ್ ಕ್ಯಾರಿಯಿಂಗ್ ದ ಮೆಸೇಜಸ್, ದೇ ಆರ್ ಮೋಟಾರ್ ನರ್ವ್ಸ್. ಆ್ಯಂಡ್ ಹೌ ಟು ರಿಪ್ಲೈ, ಅಲ್ಲೇ ಆಗ್ಲಿಕ್ಕತ್ತಂಥ ಪ್ರಾಬ್ಲಮ್ಮಿಗೆ ಬಾಡಿ ರೆಸ್ಪಾಂಡ್ ಮಾಡ್ತದೆ. ಹೆಂಗೆ ರೆಸ್ಪಾಂಡ್ ಮಾಡ್ತದೆ? ಆನ್ ದ ಬೇಸಿಸ್ ಆಫ್ ದ ಮೆಸೇಜಸ್ ಗಿವನ್ ಬೈ ದ ಬ್ರೈನ್. ಬ್ರೈನ್ ಕೊಟ್ಟಂಥ ಮೆಸೇಜನ್ನು ಅಫೆಕ್ಟೆಡ್ ಬಾಡಿ ಪಾರ್ಟ್, ಅಂದರೆ ಎಲ್ಲಿ ಈ ಥರದ್ದು ಪ್ರಾಬ್ಲಮ್ ಆಗ್ಯದ, ಅಂದರೆ ಸುಟ್ಟಂಥ ಗಾಯ ಇರಬಹುದು, ಹುಳ ಕಚ್ಚಿದ್ದಿರಬಹುದು, ಬಿದ್ದು ಪೆಟ್ಟಾಗಿರಬಹುದು, ಅಲ್ಲಿಗೆ ಬ್ರೈನಿಂದ ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ರೈನ್ ಕೊಡೋ ಮೆಸೇಜನ್ನು ಅಫೆಕ್ಟೆಡ್ ಬಾಡಿ ಆರ್ಗನ್ಸಿಗೆ ಯಾವ ನರ್ವ್ಸ್ ತೊಗೊಂಡು ಬರ್ತಾವ? ದೇ ಆರ್ ಕಾಲ್ಡ್ ಸೆನ್ಸರಿ ನರ್ವ್ಸ್. ಸೊ ಮೋಟಾರ್ ನರ್ವ್ಸ್, ರಿಮೆಂಬರ್, ದೇ ಬ್ರಿಂಗ್ ದ ಮೆಸೇಜಸ್ ಫ್ರಮ್ ಬಾಡಿ ಪಾರ್ಟ್ಸ್ ಟು ಬ್ರೈನ್, and from the brain the messages are carried by the sensory nerves. Then coming to the first one, autonomic. Autonomic andre self. These nerves control involuntary or partially voluntary activities of our body, such as heart rate. So ನಾನು ಜಸ್ಟ್ ಹಾರ್ಟ್ ಮಸಲ್ಸ್ ಬಗ್ಗೆ ಹೇಳಿದೆ. ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಡಿಯಾಕ್ ಮಸಲ್ಸ್, ಆ್ಯಂಡ್ ಹಾರ್ಟ್ ಫಂಕ್ಷನ್ನಿಗೆ ತನ್ನಿಂದ ತಾನೇ ಮೆಸೇಜ್ಗಳು ಜನ್ರೇಟ್ ಆಗ್ತವೆ. ಇಟ್ ಈಸ್ ಮೇಡ್ ಅಪ್ ಆಫ್ ಇನ್ವಾಲಂಟರಿ ಮಸಲ್ಸ್. ದ ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್, ಡೈಜೆಷನ್ ಆ್ಯಂಡ್ ಟೆಂಪ್ರೇಚರ್ ರೆಗ್ಯುಲೇಷನ್, ಕಾನ್ಸ್ಟಂಟ್ ಮೇಂಟೆನೆನ್ಸ್ ಆಫ್ ದ ಬಾಡಿ ಟೆಂಪ್ರೇಚರ್, all these functions are regulated or controlled by autonomic nerves. Particularly, they are involved in the controlling of involuntary activities or partially voluntary activities. So these are the three types of nerves: autonomic nerves, motor nerves, sensory nerves. And coming to the next one, the nervous system in the human body, it is studied with respect to two distinct parts. ಹ್ಯೂಮನ್ ಬಾಡಿ ಒಳಗಿರುವಂಥ ನರ್ವಸ್ ಸಿಸ್ಟಮನ್ನು ಎರಡು ಸ್ಪೆಸಿಫಿಕ್ ಪಾರ್ಟ್ಗಳಿಗೆ ರಿಲೇಟೆಡ್ ಅಥವಾ ಎರಡು ಸ್ಪೆಸಿಫಿಕ್ ಪಾರ್ಟ್ ಒಳಗೆ ಸ್ಟಡಿ ಮಾಡ್ತೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಅನದರ್ ಈಸ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. So these are the two parts of nervous system: central nervous system, peripheral nervous system. Central nervous system includes the two important parts, brain and spinal cord. ಕನ್ನಡನಾಗ ಬ್ರೈನ್ ಅನ್ಲಿಕ್ಕೆ ಮೆದುಳು ಅಂತ ಕರೀತಾರೆ, ಮೆದುಳು ಬಳ್ಳಿ ಅಂತ ಏನು ಕಲ್ತೀರಿ, ಇಟ್ ಈಸ್ ಕಾಲ್ಡ್ ಸ್ಪೈನಲ್ ಕಾರ್ಡ್. ರಿಮೆಂಬರ್, ಮೆದುಳು ಬಳ್ಳಿ ಅನ್ನೋವಂಥ ಶಬ್ದಕ್ಕೆ ಇಂಗ್ಲೀಷ್ ಒಳಗೆ ಏನಂತ ಕರೀತಾರೆ, ಸ್ಪೈನಲ್ ಕಾರ್ಡ್ ಅಂತ ಕರೀತಾರೆ. ಸೊ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್, ಬೋತ್ ಆಫ್ ದೆಮ್ ಆರ್ ರಿಪ್ರೆಸೆಂಟಿಂಗ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. So in the image you can see, this is the brain part. ಈ ಬ್ರೈನ್ ಸ್ಟೆಮ್ಮಿಂದ ಮಿಡಲ್ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್ ಅರೈಸ್ ಆಗ್ಯದ ಅಪ್ ಟು ಅಬ್ಡಾಮನ್, ಅಂದ್ರೆ ದೇಹದ ಕೆಳಗಡೆ ಭಾಗದ ತನಕನೂ ಇದು ಎಕ್ಸ್ಟೆಂಡ್ ಆಗ್ಯದ. ಇದನ್ನೇನಂತ ಕರೀತಾರೆ, ಸ್ಪೈನಲ್ ಕಾರ್ಡ್ ಅಂತ ಕರೀತಾರೆ. ಸೊ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್, ಬೋತ್ ಆಫ್ ದೆಮ್ ಆರ್ ರಿಪ್ರೆಸೆಂಟಿಂಗ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ದೆನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮಿಗೆ ಮಾರ್ಕ್ ನೋಡ್ರಿ, ಎಲ್ಲಿ ಮಾರ್ಕ್ ಮಾಡ್ಯದ, ದ ನರ್ವ್ಸ್ ಅರೈಸಿಂಗ್ ಫ್ರಾಮ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಬ್ರೈನಿಂದ ಅರೈಸ್ ಆಗೋವಂಥ ನರ್ವ್ಸು, ಸ್ಪೈನಲ್ ಕಾರ್ಡಿಂದ ಅರೈಸ್ ಆಗುವಂಥ ನರ್ವ್ಸು, ದೇ ಆರ್ ಕನೆಕ್ಟೆಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಅದಕ್ಕೆ ನಮ್ಮ ಬಾಡಿ ಒಳಗೆ
ಯಾವುದೇ ಒಂದು ಸಣ್ಣ ಪಾರ್ಟಿಗೂ ಏನಾರೇ ಪ್ರಾಬ್ಲಮ್ ಆದರೆ ಇಮ್ಮಿಡಿಯೇಟಾಗಿ ಬ್ರೇನ್ ಅದಕ್ಕೆ ರೆಸ್ಪಾಂಡ್ ಮಾಡ್ತದೆ. ಆ ಪ್ರಾಬ್ಲಮ್ನಿಗೆ ಏನು ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ನಮಗೆ ಬ್ರೇನು ಥಿಂಕ್ ಮಾಡ್ಲಿಕ್ಕೆ ಹಚ್ಚುತ್ತದೆ, ಅಥವಾ ತಾನೇ ಸೊಲ್ಯೂಷನನ್ನು ಇಮಿಡಿಯೇಟಾಗಿ ಇನ್ ದ ಫಾರ್ಮ್ ಆಫ್ ಇಂಪಲ್ಸ್ ಮೆಸೇಜ್ ಸೆಂಡ್ ಮಾಡ್ತದೆ. ದ ನರ್ವ್ಸ್ ವಿಚ್ ಆರ್ ಅರೈಸಿಂಗ್ ಫ್ರಾಮ್ ದ ಬ್ರೇನ್ ಆ್ಯಂಡ್ ಸ್ಪೈನಲ್ ಕಾರ್ಡ್, they represent peripheral nervous system. So all the nerves arising from brain and spinal cord which are connected to all the body parts, they represent the peripheral nervous system. So how many parts are, or how many divisions are made in the nervous system of humans? The human nervous system consists of two main parts, central nervous system and peripheral nervous system. Central nervous system includes two parts, brain and spinal cord, and peripheral nervous system is represented by the nerves arising from both brain and spinal cord. So coming to the next one, nervous system, idee nervous system ಒಳಗೆ ಏನಿರ್ತದೆ? So brain is there, it is the main part. From the brain the spinal cord arises. It also includes sensory organs, the spinal cord, sensory organs, then all types of the nerves that connects these organs with rest of the body. ಈ ಬಾಡಿ ಒಳಗಿರುವಂಥ ಎಲ್ಲ ಭಾಗಗಳನ್ನು ಈ ಆರ್ಗನ್ಗಳಿಗೆ ಕನೆಕ್ಟ್ ಮಾಡುವಂಥ ಎಲ್ಲ ನರ್ವ್ಗಳು ಸೇರಿಕೊಂಡು ಏನು ರೀಪ್ರೆಸೆಂಟ್ ಮಾಡ್ತಾವ? ದೇ ರೀಪ್ರೆಸೆಂಟ್ ದ ನರ್ವಸ್ ಸಿಸ್ಟಮ್. What are the parts of nervous system? It contains brain, it contains spinal cord, it contains sense organs and nerves that connect these organs with rest of the body. So these are the parts with respect to nervous system. Then coming to the next one, so here you can see the very clear image. This is the brain. Actually the color is like that only. Fresh brain ಅನ್ನು ನೋಡಿದರೆ ಅದು ಒಂಥರ ಗ್ರೇಯಿಶ್ ಕಲರದ್ದು ಇರ್ತದೆ. ಆ್ಯಂಡ್ ದೀಸ್ ಫೋಲ್ಡಿಂಗ್ಸ್ ಆರ್ ಕಾಲ್ಡ್ ಗೈರೆ. ಈ ಚಾಪ್ಟರನ್ನು ಡಿಟೇಲ್ ಆಗಿ ತೊಗೊಂಡಾಗ ಮತ್ತೆ ಹೇಳ್ತೀನಿ ಕ್ಲಾಸ್ ಒಳಗೆ. ಈ ಫೋಲ್ಡಿಂಗ್ಸಿಗೆ ಗೈರೆ ಅಂತ ಕರೀತಾರೆ. ಆ್ಯಂಡ್ ಈ ಬ್ರೇನ್ ಸ್ಟೆಮ್ಮಿಂದ ಸ್ಪೈನಲ್ ಕಾರ್ಡ್ ಅರೈಸ್ ಆಗ್ತದೆ. ಹಿಯರ್ ಯು ಕ್ಯಾನ್ ಸಿ ದ ಫೈಬರ್ ಲೈಕ್ ಸ್ಟ್ರಕ್ಚರ್ಸ್. ಆಲ್ ದೀಸ್ ಆರ್ ದ ನರ್ವ್ಸ್ ಅರೈಸಿಂಗ್ ಫ್ರಾಮ್ ಬ್ರೇನ್ ಆ್ಯಸ್ ವೆಲ್ ಆ್ಯಸ್ ಸ್ಪೈನಲ್ ಕಾರ್ಡ್. ಅವು ಎಲ್ಲಿ ಹೋಗಿರ್ತಾವ? ದೀಸ್ ಆರ್ ಕನೆಕ್ಟೆಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ದಟ್ ಈಸ್ ವೈ ದ ಬ್ರೇನ್ ಕಂಟ್ರೋಲ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ದ ಬಾಡಿ. ಬಾಡಿ ಒಳಗೆ ನಡೆಯುವಂಥ ಪ್ರತಿಯೊಂದು ಫಂಕ್ಷನನ್ನು ಬ್ರೇನ್ ಯಾಕೆ ಕಂಟ್ರೋಲ್ ಮಾಡಲಿಕ್ಕೆ ಪಾಸಿಬಲ್ ಅದ ಅಂತಂದರೆ, ಆ ಬ್ರೇನಿಂದ ಬಂದಿರೋವಂಥ ನರ್ವ್ಸು, ಸ್ಪೈನಲ್ ಕಾರ್ಡಿಂದ ಬಂದಿರೋವಂಥ ನರ್ವ್ಸು ಎಲ್ಲ ಬಾಡಿ ಪಾರ್ಟಿಗೂ ಅಟ್ಯಾಚ್ ಆಗಿರ್ತಾವ. Controlling and regulation of the body functions is the main function of nervous system. Here it is the image of a single neuron. ಒಂದೇ ಒಂದು ನರ್ವ್ ಸೆಲ್ಲನ್ನು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಒಳಗೆ ನೋಡಿದಾಗ ಈ ಥರ ಸ್ಟ್ರಕ್ಚರ್ ಕಾಣಿಸ್ತದೆ. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಡೆಂಡ್ರೈಟ್. ದೀಸ್ ಆರ್ ದ ಬ್ರಾಂಚ್ಡ್ ಸ್ಟ್ರಕ್ಚರ್ಸ್ ಅರೈಸಿಂಗ್ ಫ್ರಮ್ ದ cell body. It contains nucleus. It is the cell body or soma, and these elongated structures or the smaller units represent the entire this structure. The tail-like structure represents axon. Axon is surrounded by myelin sheath, and at the end of the axon you can see the terminal button. Bulged portion, ಒಂದು ಸ್ವಲ್ಪ ರೌಂಡ್ ಪೋರ್ಷನ್ ಇರ್ತದೆ, ಅದಕ್ಕೆ ಇದನ್ನು ಟರ್ಮಿನಲ್ ಬಟನ್ ಅಂತ ಕರೀತಾರೆ. ಸೊ ದಿಸ್ ಈಸ್ ದ ಇಮೇಜ್ ಆಫ್ ಸಿಂಗಲ್ ನ್ಯೂರಾನ್. ನೀವು ಇದು ಒಂದು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿದರೆ ದ ಡಯಾಗ್ರಾಮ್ ಕ್ಯಾರೀಸ್ 3 marks. ಬರೀ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ ಪಾರ್ಟ್ಸ್ ಲೇಬಲ್ ಮಾಡಿದರೆ ನಿಮಗೆ 3 marks. ಆ್ಯಕ್ಚುಲಿ ಇಟ್ ಈಸ್ ವೆರಿ ಈಸಿ ಟು ಪಾಸ್ ದ ಬಯಾಲಜಿ. ಯಾಕಂದ್ರೆ ನೀವು ಫಸ್ಟ್ PUC ತೊಗೋರಿ, ಸೆಕೆಂಡ್ PUC ತೊಗೋರಿ, ಮಿನಿಮಮ್ 15 mark ಕ್ವಶನ್ಸ್ ವಿಲ್ ಬಿ ಬೇಸ್ಡ್ ಆನ್ ಡಯಾಗ್ರಾಮ್ಸ್. 15 ಮಾರ್ಕಿನ ಕ್ವಶನ್ಗಳನ್ನು ನಿಮಗೆ ಡಯಾಗ್ರಾಮ್ ಬೇಸಿಸ್ ಮೇಲೇ ಕೇಳ್ತಾರೆ. ಇಟ್ ಈಸ್ ದ ಕಂಪಲ್ಸರಿ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್. ಹಾಕಲೇಬೇಕು ಅನ್ನೋವಂಥ ಕಂಪಲ್ಷನ್ ಇರ್ತದೆ. ಸೊ ಡಯಾಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸ್ಕೋರು ಆಗ್ತದೆ, ಆ್ಯಂಡ್ ಇಟ್ ಈಸ್ ಇವನ್ ವೆರಿ ಈಸಿ ಟು ಪಾಸ್ ದ ಸಬ್ಜೆಕ್ಟ್. ಹೋಪ್ this explanation is clear for you. Try to remember the terms. Thank you.